Okay, everyone, please carry on. Have your drink and dinner. Okay. Thank you. Thank Okay. you. Hi. Oh, Congratulations. thank you. Happy second innings. Andre, happy second marriage. Thank you. Thank you so much. Thank you. Congratulations, happy married life. ಥ್ಯಾಂಕ್ ಯು ಮೇಡಮ್. ವಾಟ್ ರಾಮ್, ಇಷ್ಟು ದಿನ ಆದಮೇಲೆ ದಿಢೀರ್ ಅಂತ ಈ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ಕಾರಣ ಏನು? I hope you have not come as a famous journalist. ಇಲ್ಲಿ ನೀನು ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿ ಬಂದಿದೀಯಾ ಅಂತ ಅನ್ಕೊಂಡಿದ್ದೀನಿ. 100% ಫ್ಯಾಮಿಲಿ ಫ್ರೆಂಡೇ. ಯಾಕೆ? ಪ್ರಶ್ನೆ ಕೇಳಿದ್ರೆ ಜರ್ನಲಿಸ್ಟ್ ಅಂತ ಅನ್ಸುತ್ತಾ? ಫ್ರೆಂಡ್ ಆಗಿ ಕೇಳಬಾರ್ದಾ? ಕುತೂಹಲಕ್ಕೆ ಕೇಳ್ತಿದ್ದೀನಿ ಅಷ್ಟೇ. ಓಕೆ. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ. ಆಗ್ಬೇಕನ್ನಿಸ್ತು, ಅದೇ. ವೈ ನಾವ್? ಈ ವಯಸ್ಸಲ್ಲಿ ಮದುವೆ ಆಗಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ವಯಸ್ಸಾ? ನಿನ್ಗೆಲ್ಲೋ ವಯಸ್ಸಾಗಿದೆ, ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದೆಯಾ? ಏನೋ ಕೂದಲು ಒಂದು ಸ್ವಲ್ಪ ಬೆಳಗಾಗಿದೆ ಅಷ್ಟೇ. ಇದು ಒಂಥರ ಸ್ಟೈಲಿಶ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಈಗಲೂ ನೀನು ಒಂದು ಬಾಲಿವುಡ್ ಹೀರೋ ಥರನೇ ಇದೆಯಾ. ಹೊಗಳಿದ್ ಸಾಕು. ಪಾಪ, ನಿನ್ನ ಹೆಂಡತಿಗೆ ನನ್ನ ಮಾತಿಂದ ಬೇಜಾರಾಗಿದೆ ಅನ್ಸುತ್ತೆ. ಹಾಗೇನಿಲ್ಲ. ಮತ್ತೆ ನಿನ್ನ ಗಂಡನ ಹೊಗಳಿ ನಿನ್ನನ್ನು ಹೊಗಳ್ದೇ ಇದ್ರೆ ಬೇಜಾರಾಗಲ್ವಾ? ನೋಡ್ ಕಾವೇರಿ, ನೀನು ಅಷ್ಟೇ ನೋಡಕ್ಕೆ ಹೀರೋಯಿನ್ ಥರ ಇದೆಯಾ. ರಾಮ್ ನಿನ್ನ ಮದುವೆ ಆಗಿ CEO ಮಾಡಿದ್ನೋ ಅಥವಾ CEO ಮಾಡಕ್ಕೆ ಮದುವೆ ಆದ್ನೋ ಕನ್ಫ್ಯೂಸ್ ಆಗ್ತಿದೆ. ಅಷ್ಟು ಚೆನ್ನಾಗಿದೆಯಾ ಗೊತ್ತಾ ನೀನು? ಅಲ್ಲ, ಇಷ್ಟು ಚೆನ್ನಾಗಿರೋ ನೀನು ಹಿಂದೆ ಲವ್ ಮಾಡೋಕ್ಕೆ 100 ಜನ ಹಿಂದೆ ಬಿದ್ದಿರ್ಬೇಕಲ್ಲ. ಒನ್ ಡಜನ್ ಸಂಬಂಧ ಆದರೂ ಓಕೆ ಆಗಿ ಮದುವೆ ಆಗಕ್ಕೆ ಬಂದಿರಬೇಕಲ್ವಾ? ಇಲ್ಲ. ಪ್ರೀತು, That's interesting. Then either you're lying or you must be really ambitious. Or ನಿನ್ನ ಹಿಂದೆ ಯಾರು ಸುತ್ತಿದ್ರು ಅಂತ ನೀನು ನೋಡೇ ಇಲ್ಲ ಅನ್ಸುತ್ತೆ. But you got a catch here. ರಾಜನ್ ಹಿಡಿದು ರಾಣಿ ಆಗಿದ್ ಕತೆ.